ನಾವು ಆಪರೇಷನ್ ಕಮಲಕ್ಕೆ ಯಾವುದೇ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇಲ್ಲ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ ಜೊತೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ನಡೆಸಿರೋ ಚಿಟ್ ಚಾಟ್ ನೋಡೋಣ ಬನ್ನಿ. ಸಂಸದರಾದಂತಹ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಶೋಭಾ ಕರಂದ್ಲಾಜೆ ಅವರೇ, ಏನು ಇಷ್ಟೊಂದು ಇಡೀ ರಾಜ್ಯದಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಪಾಳ್ಯದಲ್ಲಿ ಇಷ್ಟೊಂದು ತಳ್ಳನ ಮೂಡಿಸ್ಬಿಟ್ಟಿದಿರಲ್ಲ, ಏನ್ ನಡೀತಾ ಇದೆ? ಅವರ ಆಂತರಿಕ ಜಗಳ ಅವರಿಗೆ ಭಯ ಹುಟ್ಟಿಸಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ನಲ್ಲಿ ಅವರ ಶಾಸಕರೇ ಆ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ. ಮೊನ್ನೆ ಮಂತ್ರಿಮಂಡಲದ ವಿಸ್ತರಣೆ ಆದ ಮೇಲೆ ಅಂತೂ ಕೆಲವು ಶಾಸಕರು ಅವರ ಕೈಗೆ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಅವರ ಜಗಳವನ್ನು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಹೇರಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಇದೆಲ್ಲವೂ ಕೂಡ ಸರ್ಕಾರದ ಆಂತರಿಕ ಜಗಳ. ಆದ್ರೆ ನೀವು ಇದರ ಲಾಭವನ್ನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ? ಖಂಡಿತವಾಗಿ ಇಲ್ಲ. ಎಲ್ಲಿ ತನಕ ಜೆಡಿಎಸ್ನ ಶಾಸಕರು ಜೆಡಿಎಸ್ ಅಲ್ಲಿ ಇರ್ತಾರೋ, ಕಾಂಗ್ರೆಸ್ಸಿನ ಶಾಸಕರು ಕಾಂಗ್ರೆಸ್ ಅಲ್ಲಿ ಇರ್ತಾರೋ, ಬಿಜೆಪಿಗೂ ಅವರಿಗೂ ಸಂಬಂಧ ಇಲ್ಲ. ಇವತ್ತು ಆಂಟಿ ಡಿಫೆಕ್ಷನ್ ಪ್ರಕಾರ ಯಾರು ಕೂಡ ಯಾವುದೇ ಶಾಸಕರು ಆ ಥರ ಒಬ್ಬೊಬ್ಬರೇ ಬಂದು ನಮ್ಮಲ್ಲಿ ಜಾಯ್ನ್ ಆಗೋಕ್ಕೂ ಆಗಲ್ಲ. ನಾವು ಆ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಯಾಕಂದರೆ ನಾವೊಂದು ವಿರೋಧ ಪಕ್ಷವಾಗಿ ನಮಗೆ ಬಹಳ ಸ್ಪಷ್ಟ ಸೂಚನೆ ಇದೆ ಕೇಂದ್ರದಿಂದ. ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸಬೇಕು, ಬೂತ್ ಮಟ್ಟದ ತನಕ ಪಕ್ಷವನ್ನು ತಗೊಂಡು ಹೋಗ್ಲಿಕ್ಕೆ ಸ್ಟ್ರಾಟಜಿ ಮಾಡಬೇಕನ್ನುವಂಥದ್ದಿದೆ. ಅದಕ್ಕೆ ಎಲ್ಲ ರಾಜ್ಯದವರು ಕೂಡ ಡೆಲ್ಲಿಯಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಆದ್ರೆ ಆಂಟಿ ಡಿಫೆಕ್ಷನ್ ಲಾ ಯಾವಾಗ ಜಾರಿ ಆಗೋದಿಲ್ಲ ಅಂದ್ರೆ 20 ಜನ ಶಾಸಕರು ರಿಸೈನ್ ಮಾಡಿ ಬಿಜೆಪಿಗೆ ಸೇರ್ಕೋತೀವಿ ಅಂತ ಬಂದಾಗ, ಸೊ ಆ ರೀತಿಯಾದಂತಹ ಒಂದು ಪ್ರಯತ್ನ ಮುಂಬೈಯಲ್ಲಿ ಇಲ್ಲ. ಖಂಡಿತವಾಗಿ ಆ ಪ್ರಯತ್ನ ನಡೀತಾ ಇಲ್ಲ. ಇದೆಲ್ಲ ಕೂಡ ಕಾಂಗ್ರೆಸ್ಸಿನ ಆಂತರಿಕ ಜಗಳವನ್ನ ಭಾರತೀಯ ಜನತಾ ಪಾರ್ಟಿ ಮೇಲೆ ಹೇರ್ತಾ ಇದ್ದಾರೆ. ಈಗ ಯಾವತ್ತು ಬೆಂಗಳೂರಿಗೆ ವಾಪಸ್ ಯಾವತ್ತು ಹೊರಟಿದ್ದೀರಿ? ನಮ್ಮ ಮೀಟಿಂಗ್ ಆದ ಮೇಲೆ ಹೋಗ್ತೀವಿ. ಇವತ್ತೇ ಹೊರಟಿದ್ದೀರಾ? ಇಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇನ್ನೂ ಡಿಸೈಡ್ ಮಾಡಿಲ್ಲ, ಯಾವತ್ತು ಹೋಗ್ತೀವಿ ಗೊತ್ತಿಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಿದ್ದಾರೆ. ಸೊ ಹಾಗಾದ್ರೆ ಬಿಜೆಪಿಯ ಪಾಳ್ಯದಲ್ಲಿ ಏನೋ ಒಂದಿಷ್ಟು ನಡೀತಾ ಇದೆ ಅನ್ನೋದು ಮಾತ್ರ ಇದರಿಂದ ಸ್ಪಷ್ಟ. ವಿಡಿಯೋ ಜರ್ನಲಿಸ್ಟ್ ಆಶೀಶ್ ಜೊತೆ ಸ್ವಾತಿ ಚಂದ್ರಶೇಖರ್, TV5 ನವದೆಹಲಿ.